ಕಷ್ಟಪಟ್ಟರೆ ಪ್ರಾಫಿಟ್ ಇದೆ, ಕಷ್ಟಪಡ್ಲಂಗೆ ನಾನು ಎಲ್ಲೋ ಹಾಕ್ಲಕ್ಕೆ ಕಟ್ಟಿದೆ, ಎಲ್ಲೋ ಬೆಂಗಳೂರಿಂದ ಬಂದೆ, ನನಗೆ ಕೆಲಸ ಇಲ್ಲ, ನಾನು 10 ವರ್ಷ ಕಟ್ಟು ಹಾಲು ಕರೀಲೇಬೇಕು, ನಾನು ಅಲ್ಲಿ ಅಷ್ಟು ದುಡಿತಿದ್ದೆ ಇಷ್ಟು ದುಡಿತಿದ್ದೆ ಅಂತಂದರೆ ಆಗಲ್ಲ ಸರ್. ಪಂಜಾಬ್ ಬಸ್ಸು ಹಾಲು ಕೊಡ್ತತೆ ಅಂತ ನಾನು ಯೂಟ್ಯೂಬ್ನಲ್ಲಿ ನೋಡ್ತೀನಿ. ಈ ಆಕಳನ ಪಂಜಾಬ್ ಬಸ್ಸುಗಿಂತ ಸೈಡ್ ಹೊಡೆಯೋಷ್ಟು ಕೆಪಾಸಿಟಿ ಆಕಳ ತಗೊಂಬಂದಿದ್ದೀನಿ ನಾನು. ರೈತರ ಹತ್ರನೇ ಹಸಿರು ತರೋದು, ದಳ್ಳಾಳ್ರ ಹತ್ರ ಹಸಿರು ತರಕ್ಕೆ ಹೋಗಲ್ಲ. ಕರು ಹಾಕಿ ತಗೊಂಬಂದ್ಮೇಲೆ ಉತ್ತಮ. ಗಬ್ಬದಲ್ಲಿ ನಮಗೆ ಏನು ಗೊತ್ತಾಗಲ್ಲ. ಏನು ಭಾಳ ಬಂಡವಾಳ ಹಾಕಿಲ್ಲ ಸರ್, ನಾವು ಕಲ್ಕೊಂಬತ್ತಂದ್ವಿ, ಭಾಳ ಬಂಡವಾಳ ಹಾಕ್ಬಾರ್ದು ಅಂತನ ಬೇರೆ ಕಡೆ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ರು ಸರ್. ಈಗ ಒಂದು ತಿಂಗಳಿಗೆ ಇಲ್ಲ ಅಂದ್ರೆ 1,20,000, 1,30,000 ಬರುತ್ತೆ. ಒಂದು 60,000 ರೂಪಾಯಿ ಉಳಿತತೆ ತಿಂಗಳ ಸರ್. ನಮ್ಮದು ನ್ಯಾಮತಿ ತಾಲೂಕು ಕುಂಕೋವ್ ಅಂತ. ನಾವು 2 ಹಸು ಇದ್ದು ಫಸ್ಟ್ಲಿ ಮೊದಲೇ 2 ಹಸಿಂದ ಈಗ 13 ಹಸು ತಗೊಂಡಿದ್ದೀವಿ. 3 ಹಸುನು ಹೈನುಗಾರಿಕೆನ ಲಾಭದಿಂದ ಮಾಡ್ತಾಯಿದ್ದೀವಿ ಸರ್. ನಾವು ಬೆಳಗ್ಗೆ ಎದ್ದು 4 ಗಂಟೆಗೆ ಸ್ಟಾರ್ಟ್ ಮಾಡಿ ಬೂಸ ಇಡ್ತೀವಿ. ಬೂಸ ಇಟ್ಬಿಟ್ಟು ಹಾಲು ಕರೆಯೋಕ್ಕೆ 6 ಗಂಟೆ ಸ್ಟಾರ್ಟ್ ಮಾಡ್ತೀವಿ. 4 ಗಂಟೆಯಿಂದ ಎದ್ದು 6 ಗಂಟೆ ಸ್ಟಾರ್ಟ್ ಮಾಡ್ತೀವಿ. 6ರಿಂದ 7 ಗಂಟೆಗೆ ಲಾಸ್ಟ್ ಮಾಡ್ತೀವಿ. ಡೈರಿಗೆ ಹೋಯ್ತೀವಿ. ಒಂದು ಹೊತ್ತಿಗೆ 70 ಲೀಟ್ರ್ ಹಾಲು ಹಾಕ್ತಿದ್ದೀವಿ. ಇವಾಗ ದಿವಸಕ್ಕೆ 140-130 ಲೀಟ್ರ್ ಹಾಲು ಹೋಯ್ತದೆ ಸರ್ ನಾವೀಗ ಡೈಲಿ. ಏನು ಭಾಳ ಬಂಡವಾಳ ಹಾಕಿಲ್ಲ ಸರ್, ನಾವು ಕಲ್ಕೊಂಬತ್ತಂದ್ವಿ, ಭಾಳ ಬಂಡವಾಳ ಹಾಕ್ಬಾರ್ದು ಅಂತನ ಕ್ಲೀನಾಗಿ ನೀಟಾಗಿ ಮಾಡ್ಕೊಂಡ್ವಿ. ಮಳೆಗೆಲ್ದ ತೊಯ್ಲಂಗಿದ್ರೆ ಸಾಕು, ಗಾಳಿ ಆಡಲಿ, ಫ್ರೀಯಾಗಿರಲಿ ಅಂತಲೇ ಬಿಟ್ಕೊಂಡ್ವಿ. ಬೇರೆ ಕಡೆ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ರು. ಆದರೂ ಮತ್ತು ನಾವು ಈ ಥರನೇ ಸಡ್ ಮಾಡಿ ಕೈ ಬಿಟ್ಟಿದ್ದೀವಿ. ಅದೇನು ತೊಂದರೆ ಏನಿಲ್ಲ, ಭಾಳ ಖರ್ಚೇನು ಮಾಡಿಲ್ಲ. ನಾವೇನು ಖರ್ಚು ಮಾಡೋಕ್ಕೆ ಬಂಡವಾಳ ಭಾಳ ಬೇಕು. ಇಷ್ಟಕ್ಕೆ ಒಂದು 10-15 ಲಕ್ಷ ರೂಪಾಯಿ ಬಂಡವಾಳ ಬೇಕಾಗತ್ತೆ. ಹಂಗಾಗಿ ನಾವು ಏನು ಮಾಡಿದ್ದೀವಿ, ಇದೇ ಥರನೇ ಮಾಡೋಣ, ಏನಾಗಲ್ಲ, ಗಾಳಿ ಬೆಳಕು ಇರಲಿ, ದನಿಗೆ ಚೆನ್ನಾಗಿರ್ತವೆ, ವಾತಾವರಣ, ಕಾಯಿಲೆ ಬರೋಲ್ಲ ಅನ್ಕೊಂತ ಇದೇ ಥರನೇ ಮಾಡಿ ಕೈ ಬಿಟ್ಟಿವಿ ಸರ್. ಬಂಡವಾಳ ಇದ್ದವ್ರು ಮಾಡ್ತಾರೆ, ಬಂಡವಾಳ ಇಲ್ದವ್ರು ನಾವು ಕರೆಕ್ಟಾಗಿ ಗಾಳಿ ಬೆಳಕು, ಅವ್ರಿಗೆ ಫ್ಯಾನ್ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ನಾವು ಅದಕ್ಕೆ ಏನೂ ಹಾಕಲ್ಲ. ಗಾಳಿ ಇರ್ತತೆ, ಬೆಳಕಿರ್ತತೆ, ಸೊಳ್ಳೆ ಗಿಳೆ ಕೂರಲ್ಲ, ದನಿ ಕಾಯಿಲೆ ಬರೋಲ್ಲ. ಹಂಗಾಗಿ ನಾವು ಕ್ಲೀನಾಗಿ ಮಾಡ್ಕೊಂಡು ಸುಮ್ಮನೆ ಅದೀವಿ, ಚಕ್ ನಾವು ಎಲ್ಲ ಬಂದು ನೋಡ್ತಾರೆ. ಇದೇ ಥರ ಸಡ್ ಇರಬೇಕು, ಓಪನ್ ಸಡ್ಡು, ಇವು ಗೋಡೆ ಇಡಿಸಿ ಫ್ಯಾನ್ ಹಾಕಕ್ಕೆ ಬರೋ, ಕರೆಂಟ್ ಬಿಲ್ ಕಟ್ಟೋಕ್ಕಾಗಲ್ಲ ನಮ್ಮ ಕೈಲಿ ಅಂತ ಹೇಳ್ತಾ ಇರ್ತಾರೆ. ನಾವು ಹಂಗಾಗಿ ಇದೇ ಥರನೇ ಬಿಟ್ಟಿದ್ದೀವಿ ಓಪನ್ ಆಗಿ. ರೈತರ ಹತ್ರನೇ ಹಸಿರು ತರೋದು, ದಳ್ಳಾಳ್ರ ಹತ್ರ ಹಸಿರು ತರಕ್ಕೆ ಹೋಗಲ್ಲ. ಯಾಕೆಂದರೆ ಮೋಸ ಮಾಡ್ತಾರೆ ಅಂತ ಗೊತ್ತಿರ್ತತೆ. ನಾವು 1 ಟೈಮ್ ಹಾಲು ಕರೆಸ್ತೀವಿ, ನೋಡ್ತೀವಿ, ನಮಗೆ ಅನುಭವ ಇದೆ. ಹಂಗಾಗಿ ನಾವು ದಳ್ಳಾಳ್ರ ತಕ್ಕ ಹೋಗಲ್ಲ. ಹೆಚ್ಚಿಗೆನ ನೋಡ್ತೀವಿ, ಹಳ್ಳಿ ಮನೆಗೆ ಇಲ್ಲ ಲೋಕಲ್ ಹಾಕೋದಿರ್ತೀವಿ. ಈಗ ಒಬ್ರು ಹೇಳ್ತಾರೆ ಆ ಕಡೆ ಹಾಕೋ ಚೆನ್ನಾಗಿರ್ತೈತಿ, ಈ ಕಡೆ ಹಾಕೋ ಚೆನ್ನಾಗಿರ್ತೈತಿ, ತಗೊಂಬರ್ರಿ, ಅಷ್ಟು ಹಾಲು ಕೊಡ್ತೈತೆ, ಇಷ್ಟು ಹಾಲು ಕೊಡ್ತೈತೆ ಅಂತ ಹೇಳ್ತಾರೆ. ನಾವು ಅದಕ್ಕೆಲ್ಲ ತಲೆ ಬಾಗಲ್ಲ ಸರ್. ನಮ್ಗೆ ಏನು ಪರಿಚಯ ಇರ್ತಾರೆ ಕೇಳ್ಕೊಂತೀವಿ, 4 ಕಡೆ ತಗೊಂಬರ್ತೀವಿ ಸರ್. ಪಂಜಾಬ್ ಬಸ್ಸು ಹಾಲು ಕೊಡ್ತತೆ ಅಂತ ನಾನು ಯೂಟ್ಯೂಬ್ನಲ್ಲಿ ನೋಡ್ತೀನಿ. 18 ಲೀಟ್ರ್ ಕೊಡ್ತತೆ, 19 ಲೀಟ್ರ್ ಕೊಡ್ತತೆ ಅಂತ ಹೇಳ್ತಾರೆ ಸರ್. ನಾನು ಅದಕ್ಕೆ ಅವರು 1 ಲಕ್ಷ, 1.5 ಲಕ್ಷ, 2.5 ಲಕ್ಷ ಅಂತ ಹೇಳ್ತಾ ಇರ್ತಾರೆ. ನಾವು ಅದಕ್ಕೆ ಈ ಆಕಳನ ಪಂಜಾಬ್ ಬಸ್ಸುಗಿಂತ ಸೈಡ್ ಹೊಡೆಯೋಷ್ಟು ಕೆಪಾಸಿಟಿ ಆಕಳ ತಗೊಂಬಂದಿದ್ದೀನಿ ನಾನು. ಅದು 16 ಲೀಟ್ರ್ 14 ಲೀಟ್ರ್ ಕೊಟ್ಟು 1.5 ಲಕ್ಷ ಕೊಡಬೇಕು ಅಂತ ಹೇಳ್ತಾರೆ ಸರ್. ಅದೇ 85,000 ರೂಪಾಯಿ ಕೊಟ್ಟು ಆಕಳ ತಗೊಂಬಂದಿನಿ ನಾನು. ಅದು ಬಿಟ್ಟರೆ ಏನಿಲ್ಲ. ಅಲ್ಲಿಗಿಂತ ನಮಗೆ ವಾತಾವರಣ ಹಿಡಿಬೇಕಲ್ಲ ಸರ್. ಅಲ್ಲಿ ಬೇರೆ ವಾತಾವರಣ, ನಮ್ಮ ವಾತಾವರಣ ಬೇರೆ. ಅವು ಸೈಲೇಜ್ ಮೇವು ಹಾಕ್ತಾರೆ, ನಾವು ಹಂಗೆ ಸೈಲೇಜ್ ಮೇವು ಹಾಕೋಕ್ಕಾಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ. ಚಕ್ಕೆ ಬೂಸ ಒಂದು ಸ್ವಲ್ಪ ಕೊಡ್ತೀವಿ, 2 ಸೇರು ಮಮ್ಮಣ್ಣೆ ಕೊಡ್ತೀವಿ, ಒಂದು ಸ್ವಲ್ಪ ತಿಂಡಿ ಕೊಡ್ತೀವಿ, ಸೊ 1 ಸೇರು ಗೋಧಿ ಬೂಸ ಕೊಡ್ತೀವಿ. ಇಷ್ಟೇ ಸರ್ ನಾವು ಬೂಸ ಕೊಡೋದು ಒಂದು ಆಕಳಿಗೆ. ಈಗ ಮಿನಿಮಮ್ ಒಂದು 6 ಲೀಟ್ರ್ ಹಾಲು ಕೊಡುತ್ತೆ, ಅದಕ್ಕೆ ಒಂದು 3 ಸೇರು ಬೂಸ ಕೊಡ್ತಿದ್ವಿ ನಾವು ಅಷ್ಟೇ. 7 ಕೊಡಪ್ಪನಿಂದ 8 ಕೊಡಪ್ಪ ನೀರು ಕುಡಿತೀವಿ ಸರ್ ಒಂದು ದಿನ. ಹೆಚ್ಚುವರಿ ಆಯಿತು ಅಂದಾಗ ಅವಾಗೆ ಸರ್ ಕೆಸಲು ಬಾ ಬರೋದು. ಅದು ಏನೋ ಹಾಲು ಒತ್ತಡ ಇವತ್ತು ಆಗಲಿಲ್ಲ, ಇಷ್ಟು ಕೊಟ್ಟು 5 ಲೀಟ್ರ್ ಯಾಕೆ ಕೊಡ್ತೀವಿ, ಇವತ್ತು ಹಾಲು ಇದಕ್ಕೆ ಯಾಕೆ ಜಾಸ್ತಿ ಕೊಡಬೇಕು, ತಿಂಡಿ ಕೊಟ್ಟಿವಿ ಅಂತ ಅಷ್ಟೇ. ಅದಕ್ಕಲ್ಲೇ ಅದು ಕೆಸಲು ಬಾವು ಸ್ಟಾರ್ಟ್ ಆಗ್ಬಿಡ್ತೈತೆ. ಕಷ್ಟಪಟ್ಟರೆ ಪ್ರಾಫಿಟ್ ಇದೆ, ಕಷ್ಟಪಡ್ಲಂಗೆ ನಾನು ಎಲ್ಲೋ ಹಾಕ್ಲಕ್ಕೆ ಕಟ್ಟಿದೆ, ಎಲ್ಲೋ ಮಕ್ಕಂದೆ, ಜವಾಬ್ದಾರಿಯಿಂದ ನೋಡ್ಕೊಳ್ಳಲಿಲ್ಲ, ನನಗೆ ಹಾಲು ಬೇಕಷ್ಟೇ ಅಂತ ಅಂದರೆ ಲಾಸೇ ಸರ್. ನಾನು ಕಷ್ಟಪಟ್ಟು ಒಳ್ಳೆ ಚೆನ್ನಾಗಿ ಹಾಲು ಕರಿಬೇಕು, ಅದರಿಂದ ದುಡಿಯೋ ಮಾಡ್ಕೊಬೇಕು, ತಿನ್ಬೇಕು ಅಂತಂದರೆ ಲಾಭನೇ. ಯಾರಿಗೂ ಒಂದು ಹೊತ್ತಿಂದ ಹೋದ್ರೂ ಒಂದು ಹೊತ್ತಿಂದ ಉಳಿತದೆ ಸರ್, ಅದ್ರಾಗೇನು ತೊಂದರೆ ಇಲ್ಲ. ಮೇವು ಇರಬೇಕು, ನಮ್ಮದೇ ಸ್ವಂತ ಮೇವಿದ್ದರೆ ಉಳಿತಾಯ ಆಗುತ್ತೆ. ಬೇರೆ ಕಡೆಯಿಂದ ಮೇವು ತಗೊಂಬಂದು ಮೇಯಿಸ್ಕೊಂಡು ಹಾಲು ಕರಿತೀವಿ, ನಾವು ಹಾಳು ಹಿಡ್ಕೊಂಡು ಸಗಣಿ ಹೊಡಿತೀವಿ, ಅವ್ರ ಮ್ಯಾಗೆ ಬಿಡ್ತೀವಿ ಅಂದರೆ ಲಾಸೇ ಸರ್, ಅದ್ರಾಗೇನು ತೊಂದರೆ ಇಲ್ಲ. ನಾವು 4 ಗಂಟೆಗೆ ಎದ್ದು ಬಿಟ್ಟರೆ ಮಾಡಿದರೆ ನಮ್ಮದು ಆಗಿರ್ತೈತೆ, ನಮ್ಮ ಕೆಲಸ ಆಗಿರ್ತೈತೆ, ನಮಗೆ ಜವಾಬ್ದಾರಿ ಇರ್ತೈತೆ. ನಮ್ಮ ಹಸು ಎಷ್ಟು ಕೊಡ್ತೈತೆ, ಏನು ಮಾಡ್ಬೇಕು, ನಮ್ಮ ಹಸುಗೆ ಯಾವ ಥರ ಫಾಲ್ಟ್ ಆಗಿದೆ ಇವತ್ತು ಅಂತ ನೋಡ್ಕೊಂಡ್ರೆ ನಮಗೆ ಜವಾಬ್ದಾರಿ ಇರ್ತೈತೆ. ಅದು ಬಿಟ್ಟು ಆಳೆ ಮ್ಯಾಗೆ ಬಿಟ್ಟು ಹೋದ್ವಿ ಅಂದರೆ ಏನೂ ಉಪಯೋಗ ಇಲ್ಲ ಸರ್. ಅವ್ನು ಏನು ಮಾಡ್ತಾನೆ ಸರ್, ಹಾಲು ಕರಿತಾನೆ, ನೋಡ್ತಾನೆ, ಹೋಗೋಣ ಮನೆ ಕಡೆಗೆ, ಏನಣ್ಣ ಏನಾಗೈತೆ, ಹಿಂಗೆ ಆಗೈತಲ್ಲ ಅಂತಂದ್ರೆ ನನಗೇನು ಗೊತ್ತಣ್ಣ ಅಂತ ಹೇಳ್ತಾ ಇರ್ತಾನೆ. ಅದು ನಾವು ಶ್ರಮ ಪಡ್ಬೇಕು, ಮನೆಯವರು ಶ್ರಮ ಪಟ್ಟು ನೋಡ್ಕೊಬೇಕು, ಏನಾಗಿದೆ, ಏನು ಬಿಟ್ಟತ್ತೆ, ಈ ಹಸು ಯಾಕೆ ಇವತ್ತು ಇಷ್ಟು ಹಾಲು ಕಮ್ಮಿ ಕೊಟ್ಟತ್ತೆ, ಏನು ಕಮ್ಮಿ ಆಗೈತೆ ಇದಕ್ಕೆ ಅಂತ ನೋಡ್ಬೇಕು ಸರ್. ನಾವು ಬೂಸ ತಿಂಡಿ ಇಡಬೇಕಾದ್ರೆ ಪ್ರತಿ ಹಾಳಿನಾಗೆ ಬಿಡೋಂಗಿಲ್ಲ, ನಾವೇ ನೋಡ್ಕೊಬೇಕು. ನಾವು ತಿಂಡಿ ಇಟ್ಟರೆ ಅವಕ್ಕೆ ತೃಪ್ತಿ. ಈಗ ಹಾಳು ಇಡ್ತಾನೆ, ಅವಕ್ಕೆ 2 ಸರಿ ಇಡೋದು, ಅದು ಯಾಕೆ ಹಾಲು ಕೊಡಲ್ಲ ಅಂತ ಬೈತಾರೆ ಅಂತಂದು ಏನು ಜಾಸ್ತಿ ಇಡೋದು ಮಾಡ್ತಾಯಿರ್ತಾರೆ. ಹಂಗಾಗಿ ನಾವು ಅದೇ ಕೆಲಸನೇ ನಾವು ಚೆಕಿಂಗ್ ಮಾಡ್ತಾಯಿರ್ತೀವಿ ಸರ್ ಡೈಲಿ. ನಾವು ಕರುಗಳು ಏನಪ್ಪ ಅಂದರೆ ಪ್ರೆಗ್ನೆನ್ಸಿ ಇದ್ದಾಗ ಚೆನ್ನಾಗಿ ಹೇಳ್ತಾರೆ, ತಿಂಡಿ ಇಡಬೇಡ್ರಿ, ಹೊಟ್ಟೆ ಕರ ಬಲಿತವೆ, ತಿಂಡಿ ಇಡಬಾರ್ದು ಅವಕಲನ ಅಂತ ಹೇಳ್ತಾರೆ. ನಾವು ಯಾವಾಗೂ ಪ್ರತಿದಿನವೂ ತಿಂಡಿ ತಪ್ಪಿಸಲ್ಲ. ಯಾವಾಗೂ ಪ್ರೆಗ್ನೆನ್ಸಿ ಇರಲಿ ಬಿಡಲಿ, ಕರು ಚೆನ್ನಾಗಿರ್ತೈತೆ, ಬರ್ತೈತೆ ಹೊಟ್ಟೆ ಒಳಗೆ ಅಂತಂದು ನಾವೇನು ಅವಕ್ಕೆ ಒಂದು 15-20 ದಿವಸ ಮೇಲೆ ಹಾಲು ಚೆನ್ನಾಗಿ ಕೊಡ್ತಾಯಿರ್ತೀವಿ.
ಕುಡಿತವೆ. ಗೀಬ್ನಲ್ಲೆಲ್ಲ ಚೆನ್ನಾಗಿ ಕುಡಿದು ಫುಡ್ಡಿ ರೂಢಿ ಮಾಡ್ತೀವಿ. ಒಂದೂವರೆ ತಿಂಗಳು ಫುಡ್ಡಿ ರೂಢಿ ಮಾಡಿಬಿಡ್ತೀವಿ ನಾವು. ರೂಢಿ ಮಾಡಿಬಿಟ್ಟು ಅವಕ್ಕೆಲ್ಲ ಜಂತಿ ಗುಳಿಗೆ ಔಷಧಿ ಅವನ್ನೆಲ್ಲ ಹಾಕ್ಯಂಡು ಕರುಗಳು ಚೆನ್ನಾಗಿ ಹಾಲಿಗೆ ಸ್ವಲ್ಪ ಮೇಂಟೈನ್ ಮಾಡ್ತೀವಿ, ಕಮ್ಮಿ ಮಾಡ್ತೀವಿ. ಅವಕ್ಕೆ ಏನು ತೊಂದರೆ ಏನಿಲ್ಲ ಸರ್ ಕರುಗಳು. ಈಗ ಸರ್ ಹೊಸ್ತ ಡೈರಿ ಫಾರಮ್ ಮಾಡಬೇಕು ಅಂತ ಚಟ ಇದ್ದಂಥ ಮನುಷ್ಯ ಸ್ಟಾರ್ಟಿಂಗ್ 1-2 ತೊಗೊಬೇಕು, ಅನುಭವ ನೋಡ್ಕೊಬೇಕು. ಅನುಭವ ನೋಡ್ಕೊಂಡ್ಮೇಲೆ ಈಗ ಏನು ಹೊಸ್ತ ಹಾಕೋ ತಗೊಳಕ್ಕೆ ಬರ್ತಾನೆ, ನೀವು ಸರಿ ಹಾಕ್ಬೇಕು, ಕರ್ಕೊಂಡು ಹೋಗ್ಬೇಕು ಅಂತಂದು ದಳ್ಳಾಳಿಗಳು ಇರ್ತಾರೆ. ಏನಿಲ್ಲ ಫಾರಮ್ಗಳ್ನಾಗ ಇರ್ತಾರಲ್ಲ ಅವ್ರು ಕರ್ಕೊಂಡು ಹೋಗ್ಬೇಕು. 1 ಹಸು 2 ಹಸು ತೊಗೊಬೇಕು. ಫಸ್ಟ್ ಟ್ರೈನಿಂಗ್ ಮಾಡ್ಕೊಬೇಕು. ಟ್ರೈನಿಂಗ್ ಮಾಡ್ಕೊಂಡ್ಮ್ಯಾಗ ಹಂಗೆ ಒಂದೊಂದೇ ವರ್ಷಕ್ಕೆ 2 3 ಹಿಂಗೆ ಜಾಸ್ತಿ ಕಟ್ಕೊಂತ ಹೋದ್ರೆ ಅವರಿಗೆ ಅನುಭವ ಆಗುತ್ತೆ. ಅದ್ರಾಗೇನು ತೊಂದರೆ ಇಲ್ಲ. ಒಂದೇ ಪಟ ಹೋಗಿ ನಾನು 10 ಹಸು ಕಟ್ಟು ಹಾಲು ಕರಿತೀನಿ, 10 ಹಸು ನಾನು ಎಲ್ಲೋ ಬೆಂಗಳೂರಿಂದ ಬಂದೆ, ನನಗೆ ಕೆಲಸ ಇಲ್ಲ, ನಾನು 10 ಹಸು ಕಟ್ಟು ಹಾಲು ಕರೀಲೇಬೇಕು, ನಾನು ಅಲ್ಲಿ ಅಷ್ಟು ದುಡಿತಿದ್ದೆ ಇಷ್ಟು ದುಡಿತಿದ್ದೆ ಅಂತಂದರೆ ಆಗಲ್ಲ ಸರ್. ಸ್ಟಾರ್ಟಿಂಗ್ 1-2 ಹಸು ಕಟ್ಕೊಂಡು ಜೀವನ ಮಾಡ್ಕೊಂತ ಹೋದರೆ ಹೈನುಗಾರಿಕೆ ಲಾಭ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲ. ನಾನು ಸ್ಟಾರ್ಟಿಂಗ್ ಅದೇ ಹೇಳಿದ್ನಲ್ಲ, 10 ಹಸು ಕಟ್ಕೊಂಡು ಹಾಲು ಕರಿಬೇಕು, ನಾನು ಅಷ್ಟು ಹಾಕ್ಬೇಕು ಅಂದರೆ ಆಗಲ್ಲ ಸರ್. ಅಷ್ಟು ಹಾಲು ಕರಿತೈತೆ, ಇಷ್ಟು ಹಾಲು ಕರಿತೈತೆ, ನನ್ನ ಹತ್ರ ಬಂದು ಬುಕ್ ಮಾಡಿ ಕೇಳ್ರಿ, ಅದು ಮಾಡಿ ಕೇಳ್ರಿ ಅಂತಾನೆ ಅವೆಲ್ಲ ಬಿಡ್ಬೇಕು ಸರ್. ನಾವು ರೈತರು ಮಾಡಿದಾಗ ಅಷ್ಟು ಯಾಕೆ ಲಾಸ್ ಆಗ ಸರ್? ಮಾಡಿದರೆ ಕಷ್ಟಪಟ್ಟರೆ ಯಾವುದೂ ಲಾಸ್ ಆಗೋಲ್ಲ. ರೈತರ ಹತ್ರನೇ ತಗೊಬೇಕು. ರೈತರ ಹತ್ರನೇ ಹಾಲು ಕರೆದು 2 ಹೊತ್ತಲ್ಲ 3 ಹೊತ್ತು ಕರೆದು ತಗೊಂಡು ಮಾಡ್ಕೊಬೇಕು. ಮಿಷಿನ್ ಹಾಕ್ತಾರೆ ಎಲ್ಲರೂ. ಮಿಷಿನ್ ಹಾಕೋಕ್ಕೆ ಅನುಕೂಲ, ಕೈ ಹಾಳಾಕವೆ ಅಂತ ಹೇಳ್ತಾರೆ. ನಮಗೇನು ತೊಂದರೆ ಏನಿಲ್ಲ, ಮಿಷಿನಿಂದೇನು ಅವಶ್ಯಕತೆ ಇಲ್ಲ. ನಾವು ಕೈಯೇ ಕರಿತೀವಿ. 70 ಲೀಟ್ರ್ ಹಾಲಾಗುತ್ತೆ. ಬೆಳಗ್ಗೆ ಸಂಜೆ 70 ಆಗುತ್ತೆ, ಸಂಜೆ 70 ಆಗುತ್ತೆ ಸರ್. ಈಗ ಒಂದು ತಿಂಗಳಿಗೆ ಇಲ್ಲ ಅಂದರೆ 1,20,000 1,30,000 ಬರುತ್ತೆ. ಬಂದಲ್ಲಿ ಅಲ್ಲಿಗೆ ಒಂದು 30-35-40 ಸಾವಿರ ರೂಪಾಯಿ ತಿಂಡಿ ತಿಂತೈತೆ. ಒಂದು 60 ಸಾವಿರ ರೂಪಾಯಿ ಉಳಿತೈತೆ ತಿಂಗಳನ್ನ ಮಾಡ್ತೀವಿ. ಆಮಾಗ ಕೊಟ್ಟಿಗೆ ಗೊಬ್ಬರ ಇರ್ತೈತೆ. ನಾವು ಮೊನ್ನೆ ಕೊಟ್ಟಿಗೆ ಗೊಬ್ಬರ 8,000-9,000 ರೂಪಾಯಿ ಕೊಟ್ಟಿಗೆ ಗೊಬ್ಬರ ಕೇಳ್ತಾರೆ, ಕೊಟ್ಟಿಲ್ಲ. ಕೊಟ್ಟಿಗೆ ಗೊಬ್ಬರನ ಆದಾಯ ಚೆನ್ನಾಗೈತೆ. ಒಂದು ತಿಂಗಳಿಗೆ ಇಲ್ಲ ಅಂದರೂ ಕೊಟ್ಟಿಗೆ ಗೊಬ್ಬರ ಒಂದು ಲೋಡ್ ಗೊಬ್ಬರ ಆದರೆ 8,000 ರೂಪಾಯಿ ಅದು ಬರ್ತೈತೆ. ಅದರಿಂದ ನಮಗೇನು ಖರ್ಚೇನು ಜಾಸ್ತಿ ಬರೋಲ್ಲ ಸರ್. ಮಾಡ್ತೀವಿ, ಮೇಂಟೈನ್ ಮಾಡ್ಕೊಂತ ಹೋಗ್ತಾ ಇರ್ತೀವಿ. ಕೊಟ್ಟಿಗೆ ಗೊಬ್ಬರನೇ ಭಾಳ ರೇಟ್ ಐತಿ. ಆಕಳ ಹಾಲು ಕರಿಬೇಕು ತರಬೇಕು ಅಂದರೆ 4 ಅಡಿ ಹಾಲು ಗ್ಯಾಪ್ ಇರಬೇಕು. ಮಲೆ ನೋಡ್ಕೊಬೇಕು, ಮಲೆ ಕ್ಲೀನಾಗಿ ನೋಡ್ಬೇಕು. 4 ಮಲೆ ಶಾಂಪಲ್ ಇತ್ತು, ಚೆನ್ನಾಗಿತ್ತು, 4 ಮಲೆ ಕರಿಬೇಕು. ಆಮೇಲೆ ಮುಂದ್ಗಡೆ ಅಲ್ಲಿ ನೋಡ್ಬೇಕು, ಕರೆಕ್ಟಾಗಿ ಕಣ್ಗಳು ನೋಡಬೇಕು. ಸೆಲೆಕ್ಷನ್ ದನ ನಮ್ಗೆ ಹಿಡಿತತ್ತ, ಅವ್ನು ರೇಟ್ ಏನು ಹೇಳ್ಬೋದು ಅಂತ ಕೇಳಬೇಕು. ಅದು ಬಿಟ್ಟು ನಾವು ಮಲೆನೆಲ್ಲ ಕ್ಲೀನಾಗಿ ನೋಡ್ಕೊಂಡು ನರನೆಲ್ಲ ನೋಡ್ಕೊಂಡು ಹಾಲು ಬರ್ಬೋದೇನೋ ಈ ಪೊಸಿಷನ್ನಿಗೆ ಈ ರೇಟಿಗೆ ಹಾಕೋ ತಗೊಂಡು ಹೋದ್ರೆ ನಾವು ಅಂತ ನೋಡ್ಕೊಂಡ್ಬಿಟ್ಟು 4 ಮಲೆ ಕರೆಕ್ಟ್ ಇದ್ದರೆ ತರಬೇಕು. 4 ಮಲೆ ಕರೆಕ್ಟ್ ಇಲ್ಲ ಅಂದರೆ ಸುಮ್ಮನೆ ಅದು ಫೇಲ್ ಹಾಕ್ಲ ಅಂತ ಸುಮ್ಮನೆ ಬರಬೇಕು. ಈಗ 16 ಲೀಟ್ರ್ ಹಾಲು ಕೊಡ್ತೈತೆ ನಾವು ಹಾಕ್ಲ ಅಂತಂದರೆ ಅದು 4 ಮಲೆ ಕರೆಕ್ಟ್ ಇದ್ದರೆ 16 ಲೀಟ್ರ್ ಹಾಲು ಕೊಡ್ತೈತೆ. 4 ಮಲೆನೂ ಆಗ ಕರೆಕ್ಟ್ ಇಲ್ಲದೆ 3 ಮಲೆಗೆ 16 ಲೀಟ್ರ್ ಕೊಡೋಕ್ಕಾಗಲ್ಲ ಅದು ಹಾಲು ನಮಗೆ. ಹಂಗಾಗಿ ನಾವು ಸೆಲೆಕ್ಷನ್ ದನ ನೋಡೇ ತರಬೇಕು ಸರ್. ಇದರಲ್ಲಿ ಕರು ಹಾಕಿ ತೊಗೊಂಬಂದ್ಮೇಲೆ ಉತ್ತಮ. ಗಬ್ಬದಲ್ಲಿ ನಮಗೆ ಏನು ಗೊತ್ತಾಗಲ್ಲ. ಇದೆ ಸರ್ಕಾರದ ಲಾಭ ಅಂದರೆ 5 ರೂಪಾಯಿ ದುಡ್ಡು ಬರ್ತತೆ. ನಾವೆಷ್ಟು ಹಾಲು ಹಾಕ್ತೀವೋ ಅಷ್ಟು ಹೆಚ್ಚಿಗೆ ಬರುತ್ತೆ. 3 ತಿಂಗಳಿಗೆ 4 ತಿಂಗಳಿಗೆ ದುಡ್ಡು ಹಾಕ್ತಾರೆ. ನಾವು ಹಾಲು ರೇಟ್ ಜಾಸ್ತಿ ಆಗುತ್ತೆ ಅಂತಲೇ ಹಾಕೋ ತಗೊಂಬಂದಿವಿ. ಕಮ್ಮಿ ಮಾಡಿದ್ದಾರೆ ಅಂತ ನಾವೇನು ಹೈನುಗಾರಿಕೆ ಬಿಡೋಕ್ಕಾಗಲಿಲ್ಲ ಮತ್ತು ಜಾಸ್ತಿ ಮಾಡ್ಕೊಂಡಿವಿ. ಏನು ತೊಂದರೆ ಏನಿಲ್ಲ ನಮಗೆ.